Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ವಿಶೇಷ ಚೇತನರಿಗೆ ಫಲಾನುಭವಿ ಆಧಾರಿತ ಯೋಜನೆಗಳಿಗಾಗಿ ಅರ್ಜಿಯನ್ನು ಈಗಾಗಲೇ ಕರೆಯಲಾಗಿದ್ದು, ಎಲ್ಲ ಫಲಾನುಭವಿಗಳು ತಮಗೆ ಬೇಕಾಗಿರ್ತಕ್ಕಂತಹ ಸಾಧನ ಸಲಕರಣೆಗೆ ಅರ್ಜಿಗಳನ್ನು ಹಾಕ್ತಾ ಇದ್ದೀರಾ. ಆದರೆ ಇದೀಗ ಒಂದು ವಿಶೇಷ ಸೂಚನೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀಡ್ತಾ ಇದ್ದೀನಿ. ಸ್ನೇಹಿತರೆ, ತಮಗೆಲ್ಲ ಗೊತ್ತಿರುವ ಹಾಗೆ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ 2024-25ನೇ ಸಾಲಿಗೆ 13 ವಿವಿಧ ಫಲಾನುಭವಿ ಆಧಾರಿತ ಯೋಜನೆಗಳ ಅಡಿಯಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ವಿಕಲಚೇತನರಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅದರಂತೆ ಆಧಾರ್ ಯೋಜನೆ, ಮೆರಿಟ್ ವಿದ್ಯಾರ್ಥಿಗಳಿಗಾಗಿ ಪ್ರೋತ್ಸಾಹಧನ ಯೋಜನೆ, ಮರಣ ಪರಿಹಾರ ನಿಧಿ ಅಂದರೆ ಇದು VRW MRW ಅವರು ಕರ್ತವ್ಯದಲ್ಲಿದ್ದು ಮರಣ ಹೊಂದಿದ್ದಾರೆ ಅವರಿಗೆ ನೀಡತಕ್ಕಂಥ ಒಂದು ಯೋಜನೆ, ವೈದ್ಯಕೀಯ ಪರಿಹಾರ ನಿಧಿ, ನಿರುದ್ಯೋಗ ಭತ್ಯೆ, ಪ್ರತಿಭೆ ಯೋಜನೆ, ಸಾಧನೆ ಯೋಜನೆ, ಶಿಶುಪಾಲನಾ ಭತ್ಯೆ, ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್, ದೈಹಿಕ ವಿಕಲಚೇತನರಿಗೆ ಯಂತ್ರಚಾಲಿತ ತ್ರಿಚಕ್ರ ವಾಹನ, ಸಾಧನ ಸಲಕರಣೆಗಳ ಯೋಜನೆ, ಶ್ರವಣ ಸಾಧನ ವ್ಯಕ್ತಿಗಳಿಗೆ ಸ್ವಯಂ ಉದ್ಯೋಗಕ್ಕಾಗಿ ಹೊಲಿಗೆ ಯಂತ್ರ ಯೋಜನೆ, ದೃಷ್ಟಿದೋಷ ಹೊಂದಿರುವ ವಿಕಲಚೇತನರಿಗೆ ಬ್ರೈಲ್ ಕಿಟ್ ಯೋಜನೆ, ಮೇಲ್ಕಂಡ ಯೋಜನೆಗಳಿಗೆ ಸೇವಾ ಸಿಂಧು ಗ್ರಾಮ 1 ಕೇಂದ್ರಗಳಲ್ಲಿ ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನೂ ಸಲ್ಲಿಸಲು ಸಮಯಾವಕಾಶ ಇದೆ ಸ್ನೇಹಿತರೆ. ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ತಮಗೆ ತಿಳಿಸಲು ಹೊರಟಿರ್ತಕ್ಕಂಥ ವಿಷಯ ಏನಪ್ಪ ಅಂದರೆ, ತಾವು ಅರ್ಜಿಗಳನ್ನು ಹಾಕಿ ಕೆಲವು ಫಲಾನುಭವಿಗಳು ಆ ಅರ್ಜಿ ಮತ್ತು ಅದರ ದಾಖಲಾತಿಗಳನ್ನು ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಹಾಗಾಗಿ CSC ಸೆಂಟರ್ನವರು ಮತ್ತು ಗ್ರಾಮ 1 ಸೆಂಟರ್ನವರಿಗೆ ಮತ್ತು ಸಾರ್ವಜನಿಕರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಅರ್ಜಿಯನ್ನು ಹಾಕಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಒಂದು ಅಕ್ಲಾಜ್ಮೆಂಟ್, ಒಂದು ಸ್ವೀಕೃತಿಯನ್ನು ದಯವಿಟ್ಟು ಕಂಪ್ಯೂಟರ್ ಸೆಂಟರ್ನವರು, ಗ್ರಾಮ 1 ಸೆಂಟರ್ನವರು ಆ ಫಲಾನುಭವಿಗೆ ಕೊಡಿ ಮತ್ತು ತಂದಿರತಕ್ಕಂಥ ಮೂಲ ದಾಖಲಾತಿಗಳ ಜೆರಾಕ್ಸ್ ಪ್ರತಿಗಳನ್ನು ಅಂದರೆ 2 ಸೆಟ್ ಜೆರಾಕ್ಸ್ ಪ್ರತಿಗಳನ್ನು ಆಯಾ ತಾಲೂಕಿನ ವಿವಿಧೋದ್ದೇಶ ಸಂಸ್ಥೆ ಕಾರ್ಯಕರ್ತರು ಅಂದರೆ ಅಲ್ಲಿ ತಾಲೂಕು ಪಂಚಾಯತಿಯಲ್ಲಿರ್ತಾರೆ ಅಥವಾ URW ಅವರು ಪುರಸಭೆ ಅಥವಾ ಪಟ್ಟಣ ಪಂಚಾಯತಿ ಅಥವಾ ಕಾರ್ಪೊರೇಷನ್ ಆಫೀಸಲ್ಲಿ ಅವರು ಇರ್ತಾರೆ URW ಅವರಿಗೆ, ಅಥವಾ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ VRW ಅವರ ಕೈಗೆ ನೀವು ಕೊಡಬೇಕು. ನಿಮಗೆ ಹೋಗೋಕ್ಕಾಗಲಿಲ್ಲ ಅಂದರೆ ಅವ್ರ ಕೈಲಿ 2 ಸೆಟ್ ದಾಖಲಾತಿಗಳನ್ನು ತಾವು ಕಡ್ಡಾಯವಾಗಿ ಕೊಡಬೇಕು. ಯಾವುದೇ ಒಂದು ಯೋಜನೆಗೆ ತಾವು ಅರ್ಜಿಯನ್ನು ಹಾಕ್ತಾ ಇದ್ದೀರಾ ಅದರಲ್ಲಿ ವಿಶೇಷವಾಗಿ UDID ಕಾರ್ಡ್, UDID ಪ್ರಮಾಣ ಪತ್ರ, ಈ ವರ್ಷದ ಆನ್ಲೈನ್ ನಿವಾಸಿ ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ, 2 ಅಂಗವೈಕಲ್ಯತೆ ಕಾಣತಕ್ಕಂತಹ ಫೋಟೋಗಳು, 2 ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಐಡೆಂಟಿ ಕಾರ್ಡ್ ಮತ್ತು ಯಂತ್ರಚಾಲಿತ ವಾಹನಕ್ಕೆ ವಿಶೇಷವಾಗಿ ಗಾಡಿ ಇದುವರೆಗೆ ಯಾವುದೇ ಸ್ಥಳೀಯ ಸಂಸ್ಥೆಗಳಲ್ಲಿ ಅಥವಾ ಇಲಾಖೆಯಿಂದ ಗಾಡಿ ಪಡೆದಿಲ್ಲ ಅಂತಕ್ಕಂಥ ಒಂದು ನೋಟ್ರಿಯನ್ನು ಕೂಡ ನೀವು ಮಾಡಿಸಿ, ಇಷ್ಟೆಲ್ಲ ದಾಖಲಾತಿಗಳ 2 ಸೆಟ್ಗಳನ್ನು ನೀವು ನಮ್ಮ ವಿಶೇಷ ಚೇತನ ಪುನರ್ವಸತಿ ಕಾರ್ಯಕರ್ತರಿಗೆ ನೀಡಬೇಕು. ಸಾಕಷ್ಟು ಜನ ಇದನ್ನು ಗೊಂದಲ ಮಾಡ್ಕೊಂಡು ಕೇವಲ ಅರ್ಜಿಯನ್ನು ಹಾಕಿಬಿಟ್ಟು ಮನೆಗೆ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ ಉದಾಹರಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಇವತ್ತಿನ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ದಯವಿಟ್ಟು ನಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಕೂಡ ಗಮನಿಸಬೇಕು. ಮತ್ತು ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸೇವಾ ಸಿಂಧು ಗ್ರಾಮ 1 ಕೇಂದ್ರಗಳಿಗೆ ಹೋಗಿ ಅಲ್ಲಿನ ಒಂದು ಸಿಬ್ಬಂದಿಯವರಿಗೆ ನೀವು ಮಾಹಿತಿಯನ್ನು ನೀಡಿದರೆ ಖಂಡಿತ ಅವರು ನಿಮಗೆ ಕರೆದು ಏನು ಫಲಾನುಭವಿಗಳು ಅರ್ಜಿಯನ್ನು ಹಾಕ್ತಾರೆ ಅದರ ಒಂದು ಪ್ರತಿಗಳನ್ನು ನಿಮಗೆ ಕೊಡ್ತಾರೆ ಅವರು. ನೀವು ನೇರವಾಗಿ ಜಿಲ್ಲಾ ಕಲ್ಯಾಣಾಧಿಕಾರಿಗೆ ಅಥವಾ ತಾಲೂಕು ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಿಗೆ ಸಲ್ಲಿಸುವ ಮೂಲಕ ಈ ಒಂದು ಫಲಾನುಭವಿಗಳಿಗೆ ಉಪಯೋಗವನ್ನು ಕೊಡಿಸಬೇಕು ಮತ್ತು ಸಾಧನ ಸಲಕರಣೆಯನ್ನು ಕೊಡಿಸಲು ನೆರವಾಗಬೇಕು ಅಂತೇಳ್ಬಿಟ್ಟು ಕೋರ್ತಾ ಇದ್ದೀನಿ ಸ್ನೇಹಿತರೆ. ಹೆಚ್ಚಿನ ಮಾಹಿತಿಗಾಗಿ ಆಯಾ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಗಳನ್ನು ಅಥವಾ MRW VRW ಅವ್ರನ್ನ ಸಂಪರ್ಕಿಸಬೇಕು ಅಂತೇಳ್ಬಿಟ್ಟು ಈ ಮೂಲಕ ಕೋರ್ತಾ ಇದ್ದೀನಿ.